ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ನೋಡ್ತಾ ಹೋಗೋಣ. ಉಕ್ರೇನ್ನಿಂದ ಭಾರತಕ್ಕೆ ನವೀನ್ ಮೃತದೇಹ ಶಿಫ್ಟ್ ಆಗಿದೆ. ಖಾರ್ಕಿವ್ನಿಂದ ಪೋಲ್ಯಾಂಡ್ಗೆ, ಅಲ್ಲಿನ ವಾರ್ಸಾಗೆ ನವೀನ್ ಮೃತದೇಹ ರವಾನೆ ಆಗಿರುವಂಥದ್ದು. ಭದ್ರತಾ ದೃಷ್ಟಿಯಿಂದ ಪೋಲ್ಯಾಂಡ್ನಿಂದ ದುಬೈಗೆ ನವೀನ್ ಮೃತದೇಹವನ್ನು ಶಿಫ್ಟ್ ಮಾಡಿದ್ದು, ನಾಳೆ ದುಬೈನಿಂದ ನವೀನ್ ಮೃತದೇಹ ಭಾರತಕ್ಕೆ ರವಾನೆ ಆಗುತ್ತೆ. ಸೋಮವಾರ ಮುಂಜಾನೆ 3 ಗಂಟೆಗೆ ನವೀನ್ ಮೃತದೇಹ ಎಮಿರೇಟ್ಸ್ ವಿಮಾನದಲ್ಲಿ ದುಬೈ ಮೂಲಕ ಬೆಂಗಳೂರನ್ನ ತಲುಪಲಿದ್ದು, ಅಲ್ಲಿಂದ ಹಾವೇರಿಯ ಹುಟ್ಟೂರಿಗೆ ನವೀನ್ ಮೃತದೇಹವನ್ನು ಶಿಫ್ಟ್ ಮಾಡಲಾಗುತ್ತೆ. ಹುಟ್ಟೂರಿನಲ್ಲಿ ಅಂತಿಮ ವಿಧಿವಿಧಾನ ಮುಗಿದ ಬಳಿಕ ನವೀನ್ ಮೃತದೇಹವನ್ನು ಎಸ್ಎಸ್ ಆಸ್ಪತ್ರೆಗೆ ಪೋಷಕರು ದಾನ ಮಾಡಲಿದ್ದಾರೆ. ಉಕ್ರೇನ್ನಲ್ಲಿ ರಷ್ಯಾ ಯುದ್ಧವನ್ನ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಸಾರ್ವಜನಿಕರ ವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ರಷ್ಯಾ ಮಿಸೈಲ್ ದಾಳಿಯನ್ನು ನಡೆಸ್ತಾ ಇದೆ. ಇದೀಗ ಡೊಂಟಸ್ಕ್ ಪ್ರಾಂತ್ಯದ ಕ್ರಮಟೋರಸ್ಕ್ ಎಂಬಲ್ಲಿ ರಷ್ಯಾ ಶೆಲ್ ದಾಳಿಯನ್ನು ನಡೆಸಿದೆ. ಹೀಗಾಗಿ ಬೃಹತ್ ಕಟ್ಟಡವೊಂದು ಸಂಪೂರ್ಣವಾಗಿ ಛಿದ್ರವಾಗಿದೆ. ಆ ಬಿಲ್ಡಿಂಗ್ನಲ್ಲಿದ್ದಂಥ ಹಲವರು ಸಾವನ್ನಪ್ಪಿರುವಂಥ ಶಂಕೆ ಇದೆ. ಇನ್ನುಳಿದವರು ಬೇರೆ ಬೇರೆ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಮರಿಯೋಪೋಲ್ನಲ್ಲಿ ಯುರೋಪ್ನ ಅತಿದೊಡ್ಡ ಉಕ್ಕು ಘಟಕದ ಮೇಲೆ ರಷ್ಯಾ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಉಕ್ಕು ಘಟಕದ ಬಹುತೇಕ ಭಾಗಗಳು ಹಾನಿಯಾಗಿದೆ ಅಂತ ಉಕ್ರೇನ್ ತಿಳಿಸಿದೆ. ತುಮಕೂರು ಜಿಲ್ಲೆ ಪಾವಗಡದಲ್ಲಿ ನಡೆದಂಥ ಭೀಕರ ಬಸ್ ಅಪಘಾತದಲ್ಲಿ ಸಾವಿನ ಸಂಖ್ಯೆ 6ಕ್ಕೆ ಏರಿಕೆ ಆಗಿದೆ. ಕಾಲು ಮುರಿತಕ್ಕೊಳಗಾಗಿದ್ದಂಥ 21 ವರ್ಷದ ಹರ್ಷಿತಾ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ನಿನ್ನೆ ಬೆಳಗ್ಗೆ ಹರ್ಷಿತಾಳ ಅಕ್ಕ ಅಮೂಲ್ಯ ಕೂಡ ಘಟನಾ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಇದೀಗ ತಂಗಿ ಕೂಡ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾಳೆ. ಇವರಿಬ್ಬರೂ ಕೂಡ ಪಾವಗಡ ತಾಲೂಕಿನ ಪೋತಗಾನಹಳ್ಳಿಯ ನಿವಾಸಿಗಳು. ಇನ್ನು ಅಪಘಾತದಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಕೋಲಾರದ ಕ್ಲಾಕ್ ಟವರ್ ಮೇಲಿನ ಹಸಿರು ಧ್ವಜವನ್ನು ಜಿಲ್ಲಾಡಳಿತ ತೆರವುಗೊಳಿಸಿದೆ. ರಾಷ್ಟ್ರಧ್ವಜವನ್ನು ಹಾರಿಸಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿತ್ತು. ಟವರ್ ಸುತ್ತ ಪೊಲೀಸರು ನಾಕಾಬಂದಿಯನ್ನು ಹಾಕಲಾಗಿತ್ತು. ಟವರ್ ಬಣ್ಣ ಬದಲಾಗ್ತಿದ್ದಂತೆ ಜನರ ಜಮಾವಣೆ ಹೆಚ್ಚಾಗ್ತಿತ್ತು. ಪೊಲೀಸರು ಜನರನ್ನ ಚದುರಿಸಿದ್ರು. ಇನ್ನು ಹಸಿರು ಧ್ವಜ ಹಾಗೂ ಹಸಿರು ಬಣ್ಣವನ್ನು ತೆಗೆದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ನಡೆಸಿದರು. ಹಿಜಾಬ್ ವಿಚಾರದಲ್ಲಿ ಮಹತ್ವದ ತೀರ್ಪು ನೀಡಿದಂಥ ಕರ್ನಾಟಕದ ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ಬೆದರಿಕೆ ಒಡ್ಡಲಾಗಿದೆ. ತಮಿಳುನಾಡಿನ ತೌಹೀದ್ ಜಮಾತ್ನಿಂದ ಬೆದರಿಕೆ ಆರೋಪ ಕೇಳಿಬಂದಿದೆ. ತೌಹೀದ್ ಜಮಾತ್ ಸಂಘಟನೆಯ ರೆಹಮತುಲ್ಲಾ ವಿರುದ್ಧ ಗಿರೀಶ್ ಭಾರದ್ವಾಜ್ ಹೈಕೋರ್ಟ್ ರಿಜಿಸ್ಟ್ರಾರ್ ಜನರಲ್ಗೆ ದೂರನ್ನು ಸಲ್ಲಿಸಿದ್ದಾರೆ. ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಲಿಕ್ಕೆ ಮನವಿಯನ್ನು ಮಾಡಿದ್ದಾರೆ. ಪಠ್ಯಪುಸ್ತಕದಲ್ಲಿ ಭಗವದ್ಗೀತೆ ಅಳವಡಿಕೆಗೆ ಪರೋಕ್ಷವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿದಂಥ ಸಿಎಂ, ಈಗಾಗಲೇ ಗುಜರಾತ್ನಲ್ಲಿ ಭಗವದ್ಗೀತೆ ಅಳವಡಿಕೆ ಮಾಡಲಾಗಿದೆ. ಭಗವದ್ಗೀತೆ ಅಳವಡಿಸಿದ್ರೆ ಮಕ್ಕಳಿಗೆ ಅನುಕೂಲವಾಗುತ್ತದೆ ಅಂತ ಹೇಳಿದರು. ಇನ್ನು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾತನಾಡಿದ್ದು, ಶಿಕ್ಷಣದಲ್ಲಿ ನೈತಿಕ ಶಿಕ್ಷಣದ ಕೊರತೆ ಇದೆ. ಸಿಎಂ ಜೊತೆಗೆ ಸಮಾಲೋಚಿಸಿ ತೀರ್ಮಾನ ಕೈಗೊಳ್ಳುತ್ತೇವೆ ಅಂತ ಹೇಳಿದರು. ಇನ್ನು ಸಿಟಿ ರವಿ ಮಾತನಾಡಿದ್ದು, ಭಗವದ್ಗೀತೆಯನ್ನು ಓದಿದವರು ಭಯೋತ್ಪಾದಕರು ಆಗಿಲ್ಲ. ಭಗವದ್ಗೀತೆ ಓದಿದವರು ಜೀವನದ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಭಗವದ್ಗೀತೆ ಪ್ರಚೋದಿಸಿಲ್ಲ, ಬದಲಾಗಿ ಪ್ರೇರಣೆಯನ್ನು ಕೊಡುತ್ತೆ ಅಂತ ಹೇಳಿದರು. ಭಗವದ್ಗೀತೆ ಯಾವತ್ತೂ ಪ್ರಚೋದಿಸಿಲ್ಲ, ಅದು ಪ್ರೇರಣೆ ಕೊಡುತ್ತೆ. ಭಗವದ್ಗೀತೆಯನ್ನು ಓದ್ದವರು ಭಯೋತ್ಪಾದಕರಾಗಿಲ್ಲ. ಭಗವದ್ಗೀತೆಯನ್ನು ಓದ್ದವರು ಜೀವನದ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಅವರು ಭಗವದ್ಗೀತೆಯಿಂದಲೂ ಪ್ರೇರಣೆ ಪಡಿತಾರೆ. ಇವತ್ತಿನವರೆಗೂ ಜಗತ್ತಿನ ಇತಿಹಾಸದಲ್ಲಿ ಭಗವದ್ಗೀತೆಯನ್ನು ಓದಿ ಆದಂಥ ಒಬ್ಬ ವ್ಯಕ್ತಿಯೂ ಉದಾಹರಣೆ ಇಲ್ಲ. ನಿನ್ನೆ ತಾನೇ ಗುಜರಾತಲ್ಲಿ ಆಗಿದೆ. ನಮ್ಮ ಮಂತ್ರಿಗಳು ಚರ್ಚೆ ಮಾಡ್ತೀವಿ ಅಂತ ಹೇಳಿದರೆ ಬರಲಿ. ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ವಿವರಗಳೇನೇನು ತರ್ತಾರೆ ನೋಡಿಕೊಂಡು ಒಟ್ಟು ಮಕ್ಕಳ ಒಂದು ಎಜುಕೇಷನ್ನು ಅವರಿಗೆ ನೈತಿಕತೆ ಕೊಡಬೇಕು ಅನ್ನೋದರಲ್ಲಿ ನಮ್ಮೆಲ್ಲ ಮೊದಲಿಂದನೂ ಕೂಡ ಎಲ್ಲ ಹಿರಿಯರು ಹೇಳಿದ್ದಾರೆ. ನಮ್ಮದು ಕೂಡ ಅದೇ ಇದೆ. ಭಗವದ್ಗೀತೆ ಪಠ್ಯದಲ್ಲಿ ಭಗವದ್ಗೀತೆ ನೈತಿಕ ವಿದ್ಯೆ ಕಳುಹಿಸುವುದಾದರೆ ಕಲಿಸಿ ಅಂತ ಉಡುಪಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲದೆ ಭಗವದ್ಗೀತೆ, ಕುರಾನ್, ಬೈಬಲ್ ಯಾವುದನ್ನಾದರೂ ಕಲಿಸಿ, ಯಾವುದೇ ತಾರತಮ್ಯ ಮಾಡಲಿಕ್ಕೆ ಹೋಗಬೇಡಿ. ಚುನಾವಣೆಗೆ ಬೇರೆ ಬೇರೆ ವಿಷಯಗಳಿದ್ದಾವೆ, ಭಾವನಾತ್ಮಕ ವಿಚಾರಗಳನ್ನು ಚುನಾವಣೆಗೆ ತರಬೇಡಿ ಅಂತ ಬಿಜೆಪಿಗೆ ಸಿದ್ದು ಟಾಂಗ್ ಕೊಟ್ಟರು. ಭಗವದ್ಗೀತೆ ಇರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ನೀವು ನೈತಿಕ ವಿದ್ಯೆ ಕಲಿಸ್ಬೇಕು ಮಕ್ಕಳಿಗೆ ಏನಾದರೆ ಕಲಿಸಿ, ಬಟ್ ಡಿಸ್ಕ್ರಿಮಿನೇಟ್ ಮಾಡಬೇಕು. ಚುನಾವಣಾ ಅಸ್ತ್ರ, ಚುನಾವಣೆಯಲ್ಲಿ ದೇರ್ ಆರ್ ಸೋ ಮೆನಿ ಅದರ್ ಇಶ್ಯೂಸ್. ಅವ್ರ ಸಾಧನೆ ಏನು ಮಾಡಿದರೆ ಅದನ್ನು ಇಶ್ಯೂ ಮಾಡಬೇಕು. ಎಮೋಷನಲ್ ಇಶ್ಯೂಸ್ಗಳೆಲ್ಲ ಮಾಡೋದು. ಅವ್ರ ಸಾಧನೆ ಏನು ಮಾಡಿದ್ದಾರೆ, 3 ವರ್ಷದಿಂದ ಅವ್ರ ಸರ್ಕಾರ ಇದೆ. ಪಠ್ಯ ಪುಸ್ತಕದಲ್ಲಿ ಭಗವದ್ಗೀತೆ ಸೇರಿಸುವ ವಿಷಯವೀಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡಿದಂಥ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ,
ಕುರಾನ್ ಮತ್ತು ಬೈಬಲ್ ಧಾರ್ಮಿಕ ಗ್ರಂಥಗಳು, ಆದರೆ ಭಗವದ್ಗೀತೆ ಯಾವುದೇ ಧಾರ್ಮಿಕ ಗ್ರಂಥವಲ್ಲ. ಇದರಲ್ಲಿ ಜೀವನದ ಪಾಠ ಇದೆ, ನೈತಿಕತೆ ಇದೆ. ಭಗವದ್ಗೀತೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಬೋಧಿಸುತ್ತೆ. ಹೀಗಾಗಿ ಬೇರೆ ಧರ್ಮ ಗ್ರಂಥಗಳಂತೆ ಭಗವದ್ಗೀತೆಯನ್ನ ಭಾವಿಸಬೇಡಿ, ಇದನ್ನ ಖಂಡಿತ ಪಠ್ಯದಲ್ಲಿ ಅಳವಡಿಸಬೇಕು ಅಂತ ಹೇಳಿದ್ದಾರೆ. ಭಗವದ್ಗೀತೆ ಅನ್ನೋದು ಯಾವುದೋ ರಿಲಿಜಿಯಸ್ ಬುಕ್ ಅಲ್ಲ. ನಿಮಗೆ ಇದು ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಅವು ಧಾರ್ಮಿಕ ಗ್ರಂಥಗಳು. ಆದರೆ ಭಗವದ್ಗೀತೆ ಇದೆಯಲ್ಲ, ಅದರಲ್ಲಿ ಬಹಳ ನೀತಿ ಪಾಠನೇ ಇರುವಂಥದ್ದು. ಅದು ಜೀವನದ ಸತ್ಯಗಳಿದೆ ಅದರೊಳಗಡೆ. ಅದನ್ನು ಹೇಳ್ಕೊಡೋದಕ್ಕೆ, ಅದನ್ನು ಕಲ್ತ್ಕೊಳ್ಳೋದು ನಮ್ಮ ಅದರಲ್ಲಿ ಸರ್ವೈವಲ್ ಸ್ಟ್ರಾಟಜಿನೂ ಕೂಡ ಇದೆ ಅದರೊಳಗಡೆ. ಭಗವದ್ಗೀತೆ ಅನ್ನೋದನ್ನು ಖಂಡಿತ ಅಳವಡಿಸಬೇಕು, ಅದು ಜೀವನದ ಮೌಲ್ಯಗಳನ್ನು ತಿಳ್ಕೊಳ್ಳುವ ದೃಷ್ಟಿಯಿಂದ. ಮಳೆಗಾಲದಲ್ಲಿ ಮೈದುಂಬಿ ಹರಿದು ಪ್ರವಾಹವನ್ನೇ ಸೃಷ್ಟಿಸುವ ಕೊಡಗಿನ ಕಾವೇರಿ ಅರ್ಧ ರಾಜ್ಯಕ್ಕೆ ಜೀವಜಲವನ್ನು ನೀಡುತ್ತಾಳೆ. ಆದರೆ ಈ ಬಾರಿ ಬೇಸಿಗೆ ಆರಂಭದಲ್ಲೇ ಕಾವೇರಿ ನದಿ ಬಹುತೇಕ ಬತ್ತಿದೆ. ಇದೇ ರೀತಿಯಾದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಕಾವೇರಿ ನದಿ ಬಹುತೇಕ ಬತ್ತಿ ಹೋಗಿಬಿಡ್ತಾಳ ಅನ್ನುವಂಥ ಆತಂಕ ಎದುರಾಗಿದೆ. ಅದರಲ್ಲೂ ಕುಶಾಲನಗರದಿಂದ ಕಣಿವೆ ಭಾಗದವರೆಗೆ ಕಾವೇರಿ ನದಿ ಸಂಪೂರ್ಣವಾಗಿ ಖಾಲಿ ಎನ್ನುವಂಥ ಸ್ಥಿತಿ ತಲುಪಿದೆ. ಒಂದು ವೇಳೆ ನೀರಿನ ಪ್ರಮಾಣ ಹೀಗೆ ಕ್ಷೀಣಿಸಿದರೆ ಕುಶಾಲನಗರ, ಮುಳ್ಳುಸೋಗೆ ಕಣಿವೆ, ಹೆಬ್ಬಾಲೆ ಸೇರಿದಂತೆ ಹಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಲಿದೆ. ಈ ವರ್ಷ ನಿರಂತರವಾಗಿ ಮಳೆ ಸುರಿದ್ರೂ ಕೂಡ ಕಾವೇರಿ ನದಿ ಬೇಸಿಗೆ ಆರಂಭದಲ್ಲಿಯೇ ಬತ್ತಿ ಹೋಗಿರುವುದಕ್ಕೆ ಜಲಮೂಲಗಳು ಮುಚ್ಚಿ ಹೋಗಿರುವಂಥದ್ದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಕೆಲವು ದಿನಗಳಿಂದ ಭಾಗಮಂಡಲದಿಂದ ಕುಶಾಲನಗರ ತನಕ ಕೃಷಿ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗಾಗಿ ಅಕ್ರಮವಾಗಿ ಪಂಪು ಪೈಪ್ಗಳನ್ನು ಅಳವಡಿಸಿ ಅಪಾರ ಪ್ರಮಾಣದ ನೀರನ್ನು ಬಳಕೆ ಮಾಡ್ತಾ ಇರುವಂಥದ್ದು ಕೂಡ ನದಿಯ ಹರಿಯುವಿಕೆ ಕ್ಷೀಣಿಸುವುದಕ್ಕೆ ಮತ್ತೊಂದು ಕಾರಣ ಅಂತ ಹೇಳಲಾಗಿದೆ.